ಅದು ನರಿಬುದ್ಧಿ ಮಾಡ್ತಾಯಿದೆ. ಯಾಕೆಂದರೆ ನಮ್ಮ ದೇಶನ ಉಳಿಸ್ಕೋಬೇಕು ಅಂತಂದರೆ ನಾವು ಹೋರಾಡಲೇಬೇಕು. ನಮ್ಮ ಸೈನಿಕರ ಜೊತೆಗೆ ನಾವು ಏನು ನಮ್ಮ ಇಂಡಿಯಾ ಇದೆ ಅದು ಕೂಡ ಒಂದೊಂದು ಮನೆಯೂ ಕೂಡ ಒಂದೊಂದು ಜನನೂ ಕೂಡ ಉಳಿಸ್ಕೊಳ್ಳೋಕೆ ಸಲುವಾಗಿ ಹೋರಾಡಲೇಬೇಕು ಸರ್. ನಾವು ಇದಕ್ಕಿಂತ ಹೆಚ್ಚಿಗೆ ಇನ್ನೂ ಅದನ್ನು ಇದು ಮಾಡ್ಕೋಬೇಕು, ಕಲಿಸ್ಬೇಕು ಪಾಠನ. ನಮ್ಮದೇನು ಹಿಂದೆ ಏನಿತ್ತು ನಮ್ಮ ಬಾರ್ಡ್ರನ್ನ ಇದ್ರ ಜೊತೆಗೆ ನಾವು ವಿಸ್ತರಿಸ್ಕೋಬೇಕು ಸರ್. ನಮ್ಮ ಬಾರ್ಡ್ರನ್ನ ಆದರೆ ನಮ್ಮ ಜನನ ಏನಿದೆ ಅದನ್ನು ಕರ್ಕೋಬೇಕು. ನಮ್ಮ ಫಸ್ಟು ಭಾರತೀಯ ಜನ ಏನಿತ್ತು ಪಾಕಿಸ್ತಾನದಲ್ಲಿ ಅದನ್ನು ಕರ್ಕೋಬೇಕು. ಇಲ್ಲಿದ್ದ ಎಷ್ಟು ದೇಶದ್ರೋಹಿಗಳಿದ್ದಾರೆ ಅವರೆಲ್ಲರೂ ಅಲ್ಲಿಗೆ ಕಳಿಸ್ಬೇಕು ಸರ್. ಯಾಕೆ ಅಂತಂದರೆ ನಮ್ಮದು ಶಾಂತಿಯುತ ದೇಶ, ನಾವು ಶಾಂತವಾಗೇ ಇರಬೇಕು. ಶಾಂತವಾಗಿರೋದನ್ನು ಬಂದ್ಬಿಟ್ಟಿದ್ದೀನಿ ಇವರು ಕೆಣ್ಕೋದು, ಅದು ಭಾಳ ಮಹಾ ತಪ್ಪು. ಅದು ನೋಡೋದು ಈಗ ನಮ್ಮ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದು, ಸುಮ್ಮನೆ ಬರೋದು, ಇದು ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಸರ್. ನಮ್ಮ ಸೈನಿಕರಿಗೆ ಫಸ್ಟು ನನ್ನ ದೊಡ್ಡ 101 ಸಲ ಮಾಡಿದ್ದೀನಿ, 1001 ಸಲ ಮಾಡಿದ್ದೀನಿ. ಬಟ್ ಈ ಏನು ಸೂಚನೆ ಕೊಡ್ತಿದ್ದೀನಿ ಅಂತಂದರೆ ನಮ್ಮ ಭಾರತೀಯ ಸೈನಿಕರಿದ್ದಾರಲ್ಲ ಸರ್, ಅವರ ಮನೆಗೆ ಆದಷ್ಟು ಜಾಸ್ತಿ ಇದು ಮಾಡಬೇಕು, ಸಪೋರ್ಟ್ ಕೊಡಬೇಕು. ಏನಾರ ದುರಂತದಿಂದ ಹೋದ್ರೂ ಅವ್ರಿಗೆ ಮನೆಗೆ ಏನು ಫೆಸಿಲಿಟಿ ಕೊಡ್ತಾಯಿದ್ರು ಡಬ್ಬಲ್ಲು ತ್ರಿಬಲ್ನಷ್ಟ ಮನೆಗೆ ಕೊಡಬೇಕು ಭಾರತೀಯ ಯೋಧರ ಮನೆಗೆ ಸರ್. ಯೋಧರಿಗೆ ಸರ್ ನಾವು ಕೂಡ ಹೋರಾಡಬೇಕು ಅನ್ನೋ ಪರಿಸ್ಥಿತಿ ಏನಾರು ಬತ್ತು ಅಂತಂದರೆ ನಾವು ಕೂಡ ಹೋಗ್ತೀವಿ. ನಾವು ನಮ್ಮ ದೇಶನ ಉಳಿಸ್ಕೊತೀವಿ ಸರ್. ಯಾಕೆ ಅಂತ ಹೇಳಿ ಫಸ್ಟು ಮಹಾತ್ಮ ಗಾಂಧೀಜಿ ಅವರು ಹೋರಾಡಿದರು ಇದೆ ಸ್ವಾತಂತ್ರ್ಯಕ್ಕೋಸ್ಕರ, ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಡಿದರು, ಅವರ ಸ್ಫೂರ್ತಿಲಿ ನಾವು ಕೂಡ ಹೋರಾಡ್ತೀವಿ. ಸಂಗೊಳ್ಳಿ ರಾಯಣ್ಣ ಅವರು ಹೋರಾಡಿದರು ಬ್ರಿಟಿಷ್ನರ ಪರವಾಗಿ ವಿರುದ್ಧ. ಅದೇ ಥರ ಅವರ ಮಾದರಿಯಲ್ಲಿ ನಾವು ಕೂಡ ಹೋರಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಸರ್. ಯಾವುದೇ ಜಾತಿ ಭೇದ ಇಲ್ ರೀತಿಯ ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೆ ನಾವು ಸಿದ್ಧ ಸರ್.